ಮೈಗ್ರೇನ್ ರಿಲೇಟೆಡ್ ಏನು ತೋರಿಸ್ತಾ ಇದ್ದೀವಿ ಅಂತಂದರೆ ST ಅನ್ನುವಂತಹ ಒಂದು ಅದ್ಭುತವಾದಂಥ ಒಂದು ರೆಸಿಪಿನ ತೋರಿಸ್ತಾ ಇದ್ದೀವಿ. ಆ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ಡಾಕ್ಟರ್ ಅರ್ಚನಾ ಅವರೀಗ ನಮಗೆ ತೋರಿಸ್ಕೊಡ್ತಾರೆ. ST ಇದನ್ನು ಮಾಡಲು ಬೇಕಾಗಿರುವುದು 1 ಲೋಟ ಹಾಲು, ಅತಿ ಮಧುರ ಚೂರ್ಣ. ST ತಲೆನೋವು ಬಂದಾಗ ಟೀ ಕುಡಿಯೋದು ಸಾಮಾನ್ಯವಾಗಿ ಎಲ್ಲರೂ ಮಾಡುವಂಥದ್ದು. ಟೀ ಕುಡಿದ್ರೆ ವಾಸಿ ಆಗ್ಬಿಡುತ್ತೆ ತಲೆನೋವು ಅನ್ನುವಂತಹ ಒಂದು ಭ್ರಮೆ ಅಂತಾನೆ ಹೇಳ್ಬೋದು. ಟೀ ಕುಡಿಯೋದ್ರಿಂದ ಖಂಡಿತ ತಲೆನೋವು ಕಡಿಮೆ ಆಗಲ್ಲ. ಆ ಟೈಮಿಗೆ ಸಿಂಪ್ಟಮ್ಸ್ ಕಡಿಮೆ ಆದ್ರೂ ಆಮೇಲೆ ಅದರ 4ರಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಿದ್ರೆ ನಾವ್ಯಾಕೆ ಈ ಟೀ ಅಂತ ಹೇಳ್ತಿದೀವಿ ಅಂದ್ರೆ, ಇವತ್ತು ನಾವು ಮಾಡ್ತಿರೋವಂಥದ್ದು ಹಾಲಿಗೆ ST ಮಧು ಅನ್ನುವಂಥ ಚೂರ್ಣವನ್ನ ಸೇರಿಸಿ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತೀವಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂಥದ್ದು 1 ಲೋಟ ಹಾಲು. ಈ 1 ಲೋಟ ಹಾಲು ನೀವು ಎಷ್ಟು ಟೀ ಕುಡಿತೀರಾ ಆ ಪ್ರಮಾಣದಲ್ಲಿ ನೀವು ಏನು ಹಾಲು ತಗೊಂಡಿರ್ತೀರಾ ಅಷ್ಟೇ ಪ್ರಮಾಣದಲ್ಲಿ 1 ಲೋಟ ನೀರನ್ನು ಕೂಡ ನಾವು ಇದಕ್ಕೆ ಸೇರಿಸ್ಬೇಕು. ನಮಗೊಂದು 1/4 ಚಮಚ ಅಷ್ಟೇ ಸಾಕಾಗುತ್ತೆ. ಈ 1/4 ಚಮಚ ಪುಡಿನ ನಾವು ಇದಕ್ಕೆ ಸೇರಿಸಿ ಅದನ್ನು ಕುದಿಸ್ಬೇಕು. ಎಲ್ಲಿವರೆಗೂ ಅಂದರೆ ನಾವು ಹಾಕಿರುವಂತಹ 2 ಲೋಟ, 1 ಲೋಟ ಹಾಲು 1 ಲೋಟ ನೀರು ಏನಿದೆ ಅದು ಕಡಿಮೆ ಆಗಿ 1 ಲೋಟಕ್ಕೆ ಇಳಿಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ತಾ ಹೋಗಬೇಕು. ST ಮಧು, ಲಿಕೋರೈಸ್ ರೂಟ್ ಅಂತ ಕರೀತಾರೆ. ಈ ರೂಟಿನ ಬೇರಿನ ಒಂದು ಪುಡಿ. ಇದನ್ನು ಕನ್ನಡದಲ್ಲಿ ಅತಿ ಮಧುರ ಅಂತ ಹೇಳ್ತೀವಿ. ಇದು ಮೊದಲೆಲ್ಲ ಎಲ್ಲರ ಮನೇಲೂ ಸಿಗ್ತಾ ಇದ್ದಂಥದ್ದು. ಮಕ್ಕಳಿಗೆ ಕೂಡ ಅದನ್ನು ಚೀಪಕ್ಕೆ ಕೊಡ್ತಾ ಇದ್ರು. ಮತ್ತು ಹಾಡು ಹೇಳೋರ ಮನೇಲಂತೂ ಇದು ಖಂಡಿತವಾಗ್ಲೂ ಇರ್ತಾ ಇತ್ತು. ಯಾಕಂದರೆ ಅವ್ರ ಸ್ವರ ತುಂಬ ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪ ಕಡ್ಡಿ ಅಂದರೆ ರೂಟ್ ಕಡ್ಡಿ ಥರ ಏನಿರುತ್ತೆ ಅದನ್ನು ಕಚ್ಚಿ ಅದರ ರಸನ ನುಂಗ್ತಾ ಇದ್ದರೆ ಅವರ ಗಂಟ್ಲು ಸರಿಯಾಗಿ ಅವರ ಹಾಡು ಸ್ವರ ಕಂಠ್ಯ ಅಂತ ಕರಿತೀವಿ ಅದು ಸರಿಯಾಗಕ್ಕೆ ಕೂಡ ತುಂಬಾ ಸಹಾಯ ಮಾಡ್ತಾ ಇತ್ತು. ಮತ್ತು ಮಕ್ಕಳಲ್ಲಿ ಬರುವಂತಹ ಕೆಮ್ಮು, ನೆಗಡಿ, ಶೀತ ಹುಟ್ಟಿದ ಮಕ್ಕಳಲ್ಲಿ ಬರುವಂಥದ್ದು ಕೂಡ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ನೆಕ್ಕಿಸ್ತಾ ಇದ್ರು. ಅಲ್ಲಿ ಕೂಡ ಅದನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಇಂತಹ ST ಮಧುನ ನಮ್ಮ ಆಯುರ್ವೇದದಲ್ಲಿ ಜೀವನೀಯ ಗಣದಲ್ಲಿ ತಗೋತಾರೆ. ಅಂದರೆ ನಮ್ಮ ಜೀವನ ಕೊಡುವಂಥದ್ದು ಅಂತ. ಇದಕ್ಕೆ ಸಾಕಷ್ಟು ಗುಣಗಳಿದೆ. ಇದು ಲಂಗ್ಸಲ್ಲಿ ತುಂಬಿಕೊಳ್ಳುವಂಥ ನೀರು ತುಂಬದಲ್ಲೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಜೊತೆಗೆ ಇಂಟೆಸ್ಟೈನ್ಸಲ್ಲಿ ಏನಾನ ಹುಳ ಅಥವಾ ಬೇಡದಲ್ಲೇ ಇರುವಂಥ ಟಾಕ್ಸಿನ್ಸ್ ಇದ್ದರೆ, ಫುಡ್ ಟಾಕ್ಸಿನ್ ಇರ್ಬೋದು, ಪೊಲ್ಯೂಷನ್ ಟಾಕ್ಸಿನ್ ಇರ್ಬೋದು, ಈಗ ಹಾಕುವಂತಹ ಹಾರ್ಮೋನಲ್ ಟಾಕ್ಸಿನ್ಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ತೆಗೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಇದೊಂದು ಆ್ಯಸಿಡನ್ನು ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಇದೆ. ಹಾಗಾಗಿ ಗ್ಯಾಸ್ಟ್ರಿಕ್ ಜ್ಯೂಸನ್ನು ಕಡಿಮೆ ಮಾಡೋ ಶಕ್ತಿ ಕೂಡ ಈ ಅತಿ ಮಧುರಕ್ಕೆ ಇದೆ. ನಮ್ಮ ಇಮ್ಯುನಿಟಿನೂ ಜಾಸ್ತಿ ಮಾಡುತ್ತೆ, ಜೊತೆಗೆ ತಲೆನೋವನ್ನು ಕೂಡ ಕಡಿಮೆ ಮಾಡುತ್ತೆ. ಒಂದು ಹೇಳಿ, ಈಗ ನೀವು ತಗೊಳ್ಳೋಂತಹ ಮಾತ್ರೆ ತಗೋತೀರಾ, ಆದರೆ ಅದರ ಸೈಡ್ ಎಫೆಕ್ಟ್ಸ್ ಎಷ್ಟಿರುತ್ತೆ ಅಲ್ವಾ? ಆದರೆ ಇಲ್ಲಿ ನೀವು ತಗೊಳ್ಳುವಂತಹ 1 ಟೀ ಸೈಡ್ ಎಫೆಕ್ಟ್ಸ್ ಅಲ್ಲ, ಬೇರೆ ಬೇರೆ ಅಂಗಗಳಿಗೂ ಕೂಡ ಏನಾನ ತೊಂದರೆ ಇದ್ದರೆ ಸರಿ ಮಾಡುವಂತಹ ಶಕ್ತಿ ಈ ಅತಿ ಮಧುರಕ್ಕೆ ಇದೆ. ಇಂಡೈಜೆಷನ್ ಸಮಸ್ಯೆ ಇದ್ದಾಗ ಈ ST ಮಧುಗೆ ಟಿಕಟು ಅಂತ ಒಂದು ಪೌಡರ್ ಸಿಗುತ್ತೆ. ಸೊ ಆ ಪೌಡರ್ನ ನಾವು ಮಿಕ್ಸ್ ಮಾಡ್ಕೊಂಡು ತಗೊಂಡ್ರೆ ನಿಮ್ಮ ಡೈಜೆಷನ್ ಸಮೇತ ಚೆನ್ನಾಗಾಗತ್ತೆ. ಈ ಮೈಗ್ರೇನ್ ಬರದೇ ಇರೋ ಹಾಗೆ ಸಮೇತ ಪ್ರಿವೆಂಟ್ ಮಾಡ್ಬೋದು. ಸೊ ಬಹಳಷ್ಟು ಮಂದಿ ಆಫೀಸ್ ಹೋಗೋರಿಗೆ ಟೀ ಕಾಫಿ ಕುಡಿಯೋದು ಒಂಥರ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಸೊ ಆ ಟೀ ಕಾಫಿ ಬದಲಾಗಿ ನೀವು ಇದನ್ನು ದಿನಾ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಬೆಳಿಗ್ಗೆ ಮತ್ತು ಸಂಜೆ, ಅಂದರೆ ಟೀ ಕಾಫಿಗೆ ಇದು ಸಬ್ಸ್ಟಿಟ್ಯೂಟ್ ಅಂತಲೇ ಹೇಳ್ಬೋದು, ಇದನ್ನು ನೀವು ಸೇವನೆ ಮಾಡೋದ್ರಿಂದ ಮೈಗ್ರೇನ್ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ. ST ಏನಿದೆ ಈಗ ಇದು ರೆಡಿ ಇದೆ, ಕುದ್ದು ಅರ್ಧಕ್ಕೆ ಇಳಿದಿದೆ. ಈಗ ನಾವು ಇದನ್ನು ಬಗ್ಗಿಸ್ಕೊಳ್ಳೋಣ. ಈ ಪೌಡರ್ ಸಮೇತ ಕೂಡ ಕುಡಿಬೋದು, ಏನು ತೊಂದರೆ ಇಲ್ಲ. ನಿಮಗೆ ಪೌಡರ್ ಥರ ಸಿಗೋದು ಇಷ್ಟ ಇಲ್ಲ, ಕೆನೆ ಅದು ಇಷ್ಟ ಇಲ್ಲ ಅನ್ನೋದಾದರೆ ನೀವು ಅದನ್ನು ಫಿಲ್ಟರ್ ಮಾಡ್ಕೋಬೋದು. ಈ ಕಪ್ ನೋಡಿದ ತಕ್ಷಣ ಚಾಯ್, ಟೀ, ಚಹಾ ನೆನಪಾಗುತ್ತಲ್ಲ, ಅದರ ಬದಲು ಈ ST ಇದನ್ನು ತಗೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಮೈಗ್ರೇನ್ ಸಮಸ್ಯೆಯಿಂದನೂ ದೂರ ಇರ್ಬೋದು. ಅಷ್ಟೇ ಅಲ್ಲ, ಈಗಂತೂ ಬಿಳಿ ಕೂದಲು ಕಾಟ ತುಂಬ ಜಾಸ್ತಿ ಆಗಿದೆ. ನೆನ್ನೆ ಕೂಡ ಕ್ಯಾಂಪಲ್ಲಿ ಒಂದು 5 ವರ್ಷದ ಮಗು ಹಿಂಗೆ ಕೂದಲು ತೋರಿಸ್ತಾರೆ, ತುಂಬ ಬಿಳಿ ಕೂದಲು. ಅದಕ್ಕೆ ಬರುವಂಥ ಕಾರಣ ಕೂಡ ಪಿತ್ತ ಹೆಚ್ಚಾಗೋದೆ. ಇದನ್ನು ಕುಡಿತಾ ಹೋಗೋದ್ರಿಂದ ಆ ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡ್ಕೋಬೋದು. ಮೈಗ್ರೇನ್ ಅಂತ ಹೇಳಿ ಟೀನೋ ಕಾಫಿನೋ ಕುಡಿದು ನಿಮ್ಮ ಪಿತ್ತ ಜಾಸ್ತಿ ಮಾಡಿಕೊಂಡು ಮೈಗ್ರೇನ್ನ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬದಲಾಗಿ ಈ ST, ಎಸ್ ಅಂದ್ರೇ ಸರಿಯಾದಂಥದ್ದು ಅಂತ. ಸೊ ಈ STನ ಕುಡಿದು ನಿಮ್ಮ ಮೈಗ್ರೇನ್ನ ನೀವು ಖಂಡಿತವಾಗಿಯೂ ಕಡಿಮೆ ಮಾಡ್ಕೊಳ್ಬೋದು. ಹಾಗೆ 2 ತಿಂಗಳಲ್ಲಿ ಪರಿಹಾರ ಕೂಡ ಕಂಡುಕೊಳ್ಬೋದು.